ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಮತ್ತು ನಾವು ಬೆಳಗ್ಗೆನೇ ಎದ್ದುಬಿಟ್ಟು ಡಿಕೋಡಿಂಗ್ ಲ್ಯಾಬಿಗೆ ಹೋಗ್ತಾ ಇದ್ದೀವಿ. ವೈ ಬಿಕಾಸ್ ಒಂದು ಮೆಗಾ ಇವೆಂಟ್ ಅಂತ ನಡೀತಾ ಇದೆ, ಅದು ಮುಗಿಸೋಣ. ಅದು ಮುಗಿಸ್ಕೊಂಡು ಏನೇನು ವರ್ಕ್ ಆಗಪ್ಪ ಇರೋ ಅದು ಮುಗಿಸ್ಕೊಳ್ಳೋಣ. ಮೋಸ್ಟ್ಲಿ ಇವತ್ತು ಒಂದೇ ಟೆಸ್ಟ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ 3 ಮಾಡಬೇಕಾಗಿತ್ತು, ಒಂದೇ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಟೈಮು 8:43 ಆಗಿದೆ. 9 o'clock ಟೈಮ್ ಕೊಟ್ಟಿತ್ತು ಆ್ಯಕ್ಚುಲಿ. ನೋಡೋಣ, ಇಲ್ಲಿಂದ ಒಂದು 500 ಮೀಟರ್ಸು ಇಲ್ಲ ಅನಿಸುತ್ತೆ. ಲೆಟ್ಸ್ ಹೋಪ್ ಮತ್ತೆ ಲೇಟಾಗಿ ಹೋಗಬೇಡ. ತಿಂಡಿ ಬೇರೆ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ಪ್ರವೀಣ ಮತ್ತು ಯೋಗಿ ಬಂದ್ರಂತೆ, ಅವರು ಕಾಯ್ತಾ ಇದ್ದಾರೆ. ಅದು ಎದ್ದಿದ್ದು ಲೇಟ್ ಆಗಿಬಿಡ್ತು. ಇಲ್ಲ ಅಂತ ಹೇಳಿದ್ರೆ ನಾನು ಯೂಶ್ವಲಿ ಲೇಟ್ ಆಗಲ್ಲ ಯಾವತ್ತು, ಬಟ್ ಒಂದೊಂದು ದಿವಸ ಆಗುತ್ತೆ, ಏನು ಮಾಡೋಂಗಿಲ್ಲ. ಸೊ ಅಲ್ಲೇ ಹೋಗ್ಬಿಟ್ಟು ಪ್ರವೀಣ ಮತ್ತು ಯೋಗಿನ ತೋರಿಸ್ತೀನಿ ಬನ್ನಿ. ಹಲೋ, ರೆಸ್ಯೂಮೆ ಹಾರ್ಡ್ ಕಾಪಿ ಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಅದಕ್ಕೆ ಯೋಗಿ ಬ್ಲಿಂಕಿಟ್ ಮಾಡ್ತಾ ಇದ್ದಾನೆ. ನೋಡೋಣ ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. 8:51. ಇನ್ನೊಂದು ಅದು 4 ಆಯ್ತು ಇಲ್ಲಿ 3 ನಾವು ಡಿಕೋಡಿಂಗ್ ಲ್ಯಾಬಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಇತ್ತಲ್ಲ, ಅದರಲ್ಲಿ ಬರ್ತೀವಿ ನೋಡಿ. ಅಣ್ಣ ಫುಲ್ ಶೂಟಿಂಗಲ್ಲಿದ್ದಾರೆ, ನಾವಿಲ್ಲಿ ವೆಯ್ಟಿಂಗಲ್ಲಿದ್ದೀವಿ ಅಷ್ಟೇ. ನಾನು ಮತ್ತು ಪ್ರವೀಣ ಫುಲ್ ಫಾರ್ಮಲ್ಸು, ನಾನು ಫುಲ್ ಕ್ಯಾಶುಯಲ್ಸು. ನಾವು ಡಿಕೋಡಿಂಗ್ ಲ್ಯಾಬಿನ ಟಾಪ್ ಫ್ಲೋರಿಗೆ ಬಂದಿದ್ದೀವಿ. ಟಾಪ್ ಫ್ಲೋರಿಂದ ವ್ಯೂ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದು ಮೋಸ್ಟ್ಲಿ ಜಯದೇವ ಮೆಟ್ರೋ ಸ್ಟೇಷನ್ ಇರಬಹುದು, ನೀವು ಕರೆಕ್ಟಾಗಿ ಕನ್ಫರ್ಮ್ ಅದೇ ಇರಬೇಕು. ಇದು BTM ಇರಬಹುದು, ಅದು ಹಂಗೆ ಕಂಡುಹಿಡಿಯೋಕ್ಕಾಗ. ಇದು BTM ಇರಬೇಕು ಮೋಸ್ಟ್ಲಿ, ಇದು ಜಯದೇವ. ಅದೇ ಅದು ಯಾವುದಾದ್ರು ಆಗ್ತಾ ಇರ್ತವೆ, ನಮಗೂ ಗೊತ್ತಿಲ್ಲ. ಬಟ್ ಏನೇ ಹೇಳೋದಾದರೂ BTM ಲೇಔಟಲ್ಲಿ ಗ್ರೀನರಿ ಅಂತೂ ಇದೆ ಅಷ್ಟು. ಯೋಗಿ ಫುಲ್ ಓದ್ತಾ ಇದ್ದಾನೆ. ಯೋಗಿ ನಾವು ನಮ್ಮ ಬಾಯ್ಸು ಎಲ್ಲ ನಮ್ಮ PG ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಇನ್ನೊಂದು ಸ್ವಲ್ಪ ದೂರದಲ್ಲಿ ಬರುತ್ತೆ. ನಾನು ಪ್ರವೀಣ ತಿಂಡಿ ತಿಂದಿಲ್ಲ. ಯೋಗಿ ಫಸ್ಟ್ ಬರ್ತಾನೆ. ನಾವು ಯೋಗಿ ತಿಂದ, ನಾವು ಯಾರು ತಿಂದಿಲ್ಲ. ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸಿದೈತೆ. ತಿಂಡಿ ಇರಲ್ಲ ನಂಗೆ ಗೊತ್ತು. ನಮಗೇನು ಕೊಡ್ತಾ ಇಲ್ಲ, ತುಂಬಾ ದುಃಖಕರವಾದ ಮಾತುಗಳು. ಯೋಗಿ ಕಡೆಯಿಂದ ನಮಗೆ ಎಲ್ಲರಿಗೂ ನಾಷ್ಟ ಕೊಡಿಸ್ತಾನೆ. ಏನಾಗಿ ಒಳ್ಳೆ ಊಟ. ನಿಂಗಿಲ್ಲ ಅಂತ ಹಂಗೆ ಮಗ ಹೆಂಗ ಅನ್ನಿಸ್ತು ರೂಮ್ ನೋಡಿ? ಚೆನ್ನಾಗಿದೆ, ಖುಷಿ ಆಯ್ತು ಇಂಥ ರೂಮ್. ಆದರೆ ನಮ್ದೇ ಪರವಾಗಿಲ್ಲ. ತಿಂಡಿ ತಿಂದಿರಲಿಲ್ಲ, ಈಗ ತಿಂಡಿ ತಿಂದು ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಡೈರೆಕ್ಟಾಗಿ ಚಿರುವ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಚಮನ್ ಬಾರಮ್ಮ, ನೀನು ಕಾಣಿಸ್ತಾ ಇಲ್ಲಿ ಬಂದು ಹೇಳ್ಬಾರಮ್ಮ. ಇಲ್ಲ BTM ಲೇಔಟಿಗೂ ರಾಜಾಜಿನಗರ ಏನು ಡಿಫ್ರೆನ್ಸ್ ಹೇಳಪ್ಪ? ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿಲ್ಲ. ಬಿಟ್ರೆ ರಾಜಾಜಿನಗರ ಇದೆ, ಅದು ರಾಜಾಜಿನಗರ. ಇದು ಕಟ್ ಆಗತ್ತೆ ಮಗ. ಕ್ಯಾಮ್ರಾಗ ಒಂದ್ಸತಿ ಹ್ಯಾಪಿ ಬರ್ತಡೇ. ಬರ್ತಡೇ ಬೈ, ಇವನು ಚಾಕ್ಲೇಟ್ ಕೊಡ್ತೀರ ಕೊಡ ಮಗ. ಏನು ಒಬ್ಬನೇ ತಿಂದ ಗೊತ್ತು. ಈಗ ಪ್ರವೀಣ್ ಅವ್ರ PG ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ರಾಜಾಜಿನಗರ ಹತ್ರ ಹೋಗ್ತಾ ಇದ್ದೀನಿ. 1:18 ಆಗಿದೆ. ಬಾಯ್ಸ್ ಏನೋ ಬೇರೆ ಪ್ಲ್ಯಾನ್ ಆಗ್ತಾವ್ರೆ, ನೋಡೋಣ ಎಲ್ಲಿಗೆ ಹೋಗ್ಬೇಕು. ಶೆಟ್ಟಿ ಬರಕ್ಕೆ ಅಲ್ಲಿಗೆ ಹೋಗೋಣ ಸುಧಾರಕ್ಕೆ. ಬರಕ್ಕೆ ಫೋನ್ ಮಾಡ್ತೀನಿ.
ಇವತ್ತು ಶುಕ್ರವಾರನೇ ಸುತ್ತಾರಲ್ಲ ಹುಡುಗರು, ಶನಿವಾರ ಭಾನುವಾರ ದಿವಸ ಎಷ್ಟು ಸುತ್ಬೋದು. ಅಲ್ಲಿಂದ ಗಾಡಿ ಬರ್ತಾನೆ ಇದೆ ಆಗ್ತಾ ಇಲ್ಲ ನನ್ನ ಕೇಳಿ. ಬರೀ ಇಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕು ನಮಗೆ, ಅಷ್ಟು ದೂರ ಹೋಗೋಕ್ಕೆ ಗಾಡಿಗಳು ನಿಲ್ತಾ ಇಲ್ಲ. ಐ ಥಿಂಕ್ ಸೊ ಫೈನಲಿ ಏನೋ ಮ್ಯಾಟರ್ ರಿಸಾಲ್ವ್ ಆಗಿದೆ. ಚಮನ್ ಕಾನ್ಫಿಡೆಂಟಲ್ಲಿ ಹೋಗ್ತಿರೋದು ನೋಡಿದ್ರೆ. ಲೆಜೆಂಡರ್ ಇಲ್ಲಿ ರೋಡಿಗೆ ಒಂದೊಂದು ಕಾಣ್ತಾವೆ ಲೆಜೆಂಡರು. ಚಮನ್ ಇಷ್ಟು ದೂರ ನಡ್ಕೊಂಬರೋದ್ರ ಬದಲು ಅಲ್ಲೇ ಹೋಗ್ಬೋದಿತ್ತು ಅಂತ ಅನ್ನಿಸ್ತಿರ್ಲಿಲ್ಲ. 20 ರೂಪಾಯಿ ಸೊ ಓಕೆ, ಇದೆಲ್ಲ ಚಮನ್ದು ಗಿಫ್ಟ್ ಅಂತಾರಲ್ಲ ಆ ಥರ. ಚಮನ್ ಪಾರ್ಟಿ ಇವತ್ತು ಪೂರ್ತಿ ಏನು ಮಾಡೋದು, ಚಮನ್ ಮಾಡ್ತಾನೆ, ನಾವು ಬರೀ ಕೂತ್ಕೊಂಡು ನೋಡೋದಷ್ಟೇ. ವೆಲ್ಕಮ್ ಟು ದ ನೆಕ್ಸಸ್ ಮಾಲ್. ಇದು ಮಾಮೂಲಿ ನಾವು ನಮ್ಮ ಹಿಂದೆನೂ ಒಂದಿತ್ತಪ್ಪ, ನಮ್ಮ ಹಿಂದೆ ರೋಡಲ್ಲೂ ಒಂದು ಮಾಲ್ ಇತ್ತು, ಅದು ಇದೇ ಥರ ಇತ್ತು ಸೇಮ್, ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಹಂಗೆ ತಿರ್ಗಿದ್ರೆ ಬಾಷ್ ಇದೆ, ಬಾಷ್ ಕಂಪನಿ. ಚಮನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ನಾನು 2.5 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ಬೋದಂತೆ, ಆಗ್ತಾ ಇರಲಿಲ್ಲ, ನಂಗೆ ಗೊತ್ತಾಯ್ತು ಈಗ. ಥ್ಯಾಂಕ್ ಯು ಚಮನ್, ಥ್ಯಾಂಕ್ ಯು. ಕತ್ಲಾನಿಗೆ ಸುಮ್ಮನೆ ಬಂದ್ವಿ ನೋಡ್ಕೋಣ ಅಂತ ಹೇಳ್ಬಿಟ್ಟು. ಇದು ಏನೇನೋ ಕಾಣ್ತಾ ಇದೆ. ಈ ಸ್ಕಿಪ್ಪಿಂಗ್ ಒಂದು ಸತಿ ಸಂಜೆ ನನಗೆ ಕೊಟ್ಟಿದ್ದ, ಕಾಲಿಗೆ ರಟ್ 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 ಅಂತ ಹೊಡೆಯುತ್ತೆ, ಅದಕ್ಕೆ ಈ ಥರದ್ದು ಬೇಡ. ಯಾಕಪ್ಪ ಇರೋ ಅದೇ 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 ಹೆಂಗೆ ಹಾಕೋದು, ಹಿಂಗೆ 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 ಹಿಂಗಿಂದ ಹಿಂಗೆ ಅಷ್ಟೇ. 600 ರೂಪಾಯಿ ಅಂತ ಈ ಸಾಕ್ಸಿಗೆ ಏನಿದೆ? ಇದ್ರೊಳಗೆ ಚಿನ್ನಗಿನ ಇಟ್ಟವ್ರೆ. ಸಾಕ್ಸ್ ಅಲ್ವಾ ಮತ್ತೆ ಎಂತ ಮತ್ತೆ ಇದು? ಅವನಿಗೆ ಗೊತ್ತು, ಸಿಲ್ವರ್ ಕೋಟಿಂಗ್ ಮಾಡೋರು. ಏನು ಮಗ 299 ಅಂತ ಬರ್ತಾವ್ರೆ. ಆ್ಯಂಟಿ ಯು ವಿ ಅಂತ ಏನು, ಹಾಂ ಏನು ಪ್ರೊಟೆಕ್ಷನ್, ಹೋಗಿ ಆಂಬಂಡ್ ಥರದ್ದು. ಓ ಕ್ರೇಜಿ. ಕೈಗೆ ಹಾಕೊಳ್ಳೋದು. ನಿಮ್ಮ ಸೈಕಲಿಗೆ ಬೆಲ್ ಬೇಕಂದರೆ ಬೆಲ್ ಸಿಗುತ್ತೆ, ಗೋಲ್ಡನ್ ಬೆಲ್, ಗೋಲ್ಡನ್ ಬೆಲ್ಲು ಸೌಂಡ್ ಆಗುತ್ತೆ, ಬೇಡ ಬಿಡಿ. ಮಿರರ್ ಬೇಕಂದರೆ ಮಿರರ್ ಕೊಡಿಸ್ತೀನಿ. ಹಾಂ ಇಲ್ಲಿದೆ ನೋಡಿ ಮಿರರು. ಲಾಗ್ ಬೇಕಾ ಬನ್ನಿ ನಾನು ಕೊಡಿಸ್ತೀನಿ. ಏರ್ ಹೊಡೆಯೋದು ಏನೇನೋ ಇದೆ ಗುರು ಇದರಲ್ಲಿ. ಸೈಕಲ್ ಸೀಟಿಗೆ ಅಯ್ಯ ಕೈಗೆ ಬಂತಲ್ಲ, ಕೈಗೆ ಬಂತಪ್ಪ. ಏನು ಮಗ ಸೈಕಲ್ ಯಾವ ಸೈಕಲ್ ಬೇಕು ಹೇಳಿ ಕೊಡಿಸ್ತೀನಿ ಈಗಲೇ. ಮಗ ಇದೊಂದು ಹಾಂ ನಂದು ಅದು ಅಕೌಂಟ್ ಬ್ಲಾಕ್ ಆಗಿಬಿಟ್ಟಿದೆ. ಇಲ್ಲ ಕೊಡಿಸ್ತಿದ್ದೆ ಪಕ್ಕ, ಇನ್ವ್ಯಾಲಿಡ್ ಬ್ಯಾಲೆನ್ಸ್. ಅದು ನಮ್ಮ ಕಡೆ ಜಾತ್ರೆ 100 ರೂಪಾಯಿ ಸಿಗುತ್ತೆ. ಜಾತ್ರೆ ಮಕ್ಳದಾರ ಕಿತ್ಕೊಬೋದು. ಹಾಂ ಇದು 9,000 ಸೈಕಲ್, ನಿಮಗೆ 35,000 40,000 ಸೈಕಲ್ ತೋರಿಸ್ಲಾ? ಇಲ್ಲಿದೆ ನೋಡಿ 40,000 ಸೈಕಲ್ಲು. ಇದ್ರ ಬದಲು ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಬರುತ್ತೆ ಆರಾಮ್ಸಾಗಿ. ಬಗದು ಏನೇನೋ ಇದಿರುತ್ತೆ, ಏನಂತಾರೆ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಅಂತ ಆರಾಮ್ಸೆ ಬರುತ್ತೆ. ಈ ಮಗು ಸೈಕಲ್ನೇ 4,500 5,000 ರೂಪಾಯಿ. ಮಗ ಇದಕ್ಕೆ 5,000 ರೂಪಾಯಿ, ಇದಕ್ಕೆ 5,000 ರೂಪಾಯಿ.
ಇದು ನಾನೇ ಮಾಡ್ಕೊಡ್ತೀನಿ ಇಂಜಿನಿಯರಿಂಗಲ್ಲಿ. ಕೂಸಿರುತ್ತೆ. ತರಿ ಮಗ ಏನಿದು ಮಸಾಜ್ ಚೆನ್ನಾಗಿ ಅನಿಸ್ತಿದ್ಯಾ ಮಗ? ಡುಗ್ 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 ಚೆನ್ನಾಗಿದೆಯಾ ಮಗ? ನಂಗೆ ಮಾಡಿ ಮಗ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿ ಆಗುತ್ತೆ ಸ್ವಲ್ಪ ಸ್ವಲ್ಪ. ಒಂದು ಸ್ವಲ್ಪ ಇದು ಏನಂತಾರೆ ಪ್ರವೀಣಂಗೆ ಮಾಡೋಣ ಮಸಾಜ್. ಯಾರು ಇಲ್ಲಿ ಈ ಥರ ಮೆಸೇಜ್ ಎಲ್ಲ ಗೊತ್ತಿಲ್ಲ. ಹೊಟ್ಟೆ ಮಾಡ್ಕೊಂತ ಹೊಟ್ಟೆಲ್ಲ ಬಿಡು 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 ಬಿಡು. ಈ ಶಾಪಿಂದ ಬಿರಿಯಾನಿ ಒಂದು 2 ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಚಿಕನ್ ಬಿರಿಯಾನಿ ಅದು ಆಂಧ್ರ ಮತ್ತು ಹೈದ್ರಾಬಾದ್ ಬಿರಿಯಾನಿ ಅಂತ ಇದೆ. ರಾಯಲ್ ಕ್ಯುಸೀನ್ ಆಫ್ ಆಂಧ್ರಾಸ್ ಆ್ಯಂಡ್ ಹೈದ್ರಾಬಾದ್ ಅಂತ ಇದೆ. ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದ್ರೆ ಚೆನ್ನಾಗಿದೆ, ಇಲ್ಲ ಅಂದರೆ ಇಲ್ಲ. ಹೆಂಗಿದೆ ಮಗ ಬಿರಿಯಾನಿ? ಪರವಾಗಿಲ್ಲ, ಚೆನ್ನಾಗಿರ್ಬೇಕಿತ್ತು ಮಗ. ಇಷ್ಟು ದುಡ್ಡು ಕೊಟ್ಟಿರೋದು ನೋಡಿ. ಇವಾಗ ಏನೋ ಮಾಡ್ತಾವನೆ. ನಾನು ಹೇಳ್ತೀನಿ ರಿಯಲ್ ಇದು ನಾನು ಹೇಳ್ತೀನಿ. ಹಾಂ ಇವಾಗ ಯಾಕೆ ಹೋಗಿ ಹಾಕ್ಬಿಡಿ ಹೋಗಿ ನೀನೇ. ನಾನು ಹೇಳ್ತೀನಿ ಫಸ್ಟ್ ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ರೈಸ್ ಏನೋ ಉದ್ದುದ್ದಕ್ಕಿದೆ, ಹಂಗಂದರೆ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ. ಚಿಕನ್ ಪೀಸಸ್ ಹೇಳಿದೆ ನಮಗೆ. ನಮ್ಮಂಥ ಬಾಯ್ಸ್ ಹೇಳಿದ್ರೆ ಎಮೋಷನ್ಸ್ ಚಿಕನ್ ಇದೆ. ಆಂಧ್ರ ಫೀಲ್ ಬರ್ತಾ ಇದೆ. ನಮ್ಮ ಕರ್ನಾಟಕ ಸೈಡ್ ಈ ಥರ ಮಾಡಲ್ಲ. ಸಾಕು ಪೀಸ್ ಚೆನ್ನಾಗಿ ಇದಾಗಿದೆ. ಬಿಡು ಮಗ, ಎಲ್ಲ ಕಡೆಯಿಂದ ಒತ್ತುತ್ತೀನಿ, ಇಲ್ಲೂ ಒತ್ತುತ್ತಾ ಇದ್ದೀನಿ. ಫೋರ್ಸ್ ಬರಬೇಕು. ಅದ್ರ ಬದಲು ಮಾಮೂಲಿ ಥರ ಒಂದು ಇದಿಟ್ಟಿದ್ರೆ ತುಂಬಿಸ್ಕೊ ಹೋಗ್ತಿದ್ವಪ್ಪ. ಹೊರಗಡೆ ಹೋದವರು ಮತ್ತೆ ಒಳಗಡೆ ಕರ್ಕೊ ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ಮತ್ತೆ ಆ ಕಡೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ನನ್ನ ಸಾಯಿಸ್ತಾರೆ. ಊಟ ಮಾಡಿದ್ರೆ ಒಂದು ದಿವಸ ಅಲ್ಲ ಸಿಗಲ್ಲ. ಸೊ ಈಗ ತಾನೇ ನೆಕ್ಸಸ್ ಮಾಲಿಗೆ ಬಂದಿದ್ದೆ. ಈಗ ಟೈಮ್ ನೋಡಿದ್ರೆ 3:45 ಆಗಿದೆ. ನಾನು ಯೂಶ್ವಲಿ ನೆಕ್ಸಸ್ ಮಾಲಿಗೆ ಅಥವಾ ಯಾವುದೇ ಥರ ಮಾಲಿಗೆ ಯೂಶ್ವಲಿ ಬಂದಿಲ್ಲ. ಬೆಂಗಳೂರಿಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಾಯ್ತು ಬಂದು. ಬಟ್ ಇಲ್ಲಿ ತುಂಬ ದಿವಸ ಪಿ ಜಿಲೇ ಇದ್ನಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಿದ್ದೆ. ಸೊ ಮುಂದೆ ನೋಡೋಣ. ಬಾಯ್ಸ್ ಎಲ್ಲ ಬೇರೆ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಎಲ್ಲರೂ ಹೋದರೆ ನಾನು ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಪಿ ಜಿಗೆ ಹೋಗಿ ಮಲ್ಕೊತೀನಿ.